ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾವಿವತ್ತು ತುಂಬ ಸಿಂಪಲ್ ಆಗಿರುವಂಥ ಒಂದು ಕ್ರೋಶ ಕುಚ್ಚು ಡಿಸೈನ್ನ ನೋಡೋಣ. ಕುಚ್ಚು ಹಾಕದೆ ಕ್ರೋಶ ಹಾಕೋದನ್ನು ನೋಡೋಣ. ನೋಡಿ, ನಾನು ಇಲ್ಲಿ 6 ದಾರನ ರೆಡಿ ಮಾಡಿಕೊಂಡಿದ್ದೀನಿ. ಇವಾಗ ಫಸ್ಟು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಸೀರೆಗೆ ಲಾಕ್ ಮಾಡಿಕೊಂಡು ಮತ್ತು ಇನ್ನೊಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ಸೀರೆಗೆ. ನೋಡಿ, ಈ ಥರ. ಇವಾಗ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 3 ಚೈನ್ಸ್ ಆಯಿತು. 3 ಚೈನ್ಸ್ 4 5 ಚೈನ್ಸ್ ಹಾಕಿದ್ದೀನಿ. ನೋಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ನೀಟಾಗಿ ಸೀರೆ ಸುಕ್ಕು ಬರ್ದಿರ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಚೈನ್ ಸ್ಟಾರ್ಟ್ ಮಾಡಿ. 1 2 3 ಚೈನ್ಸು. 3 ಚೈನ್ಸ್ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ, ಈ ಥರ ಸೀರೆಗೆ ಎಲ್ಲಿ ಬರ್ತಲ್ಲಿ ಲಾಕ್ ಮಾಡ್ಕೊಂಡಿರ್ತಿಲ್ಲ ಅಲ್ಲಿ 3 ಚೈನ್ಸ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ, ಈ ಥರ ಕಂಬ ಸ್ಟಾರ್ಟ್ ಮಾಡ್ಕೊಳ್ಳಿ. ಸಾರಿ ಫ್ರೆಂಡ್ಸ್, ಒಂದು ನಿಮಿಷ. ನೋಡಿ, ಈ ಥರ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನಾವು 5 ಚೈನ್ಸ್ ಏನು ಲಾಕ್ ಮಾಡಿರ್ತೀವಲ್ಲ ಸೀರೆಗೆ, ಆ ಚೈನ್ ಒಳಗಡೆ ಹೋಗಿ ಕಂಬಗಳನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ. ಒಂದು ನಿಮಿಷ ಫ್ರೆಂಡ್ಸ್, ಅದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ. ನೋಡಿ, ಈ ಥರ. ಮತ್ತು ಒಂದು ಸರಿ ಕ್ರೋಶ ಮೇಲೆ ದಾರ ತಗೊಂಡು ಮತ್ತು 2 ದಾರದಲ್ಲಿ ಒಂದು ಸರಿ ಕ್ರೋಶ ತೊಗೋಬೇಕು ಮತ್ತು 2 ದಾರಲ್ಲಿ ಒಂದು ಸರಿ ತೊಗೋಬೇಕು ಕ್ರೋಶನ. ನೋಡಿ, ಈ ಥರ. ವೀಡಿಯೋ ಕ್ಲಿಯರಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ. ಮತ್ತು ಒಂದು ಸರಿ ಕ್ರೋಶ ಮೇಲೆ ದಾರ ತಗೊಂಡು ಮತ್ತು ಅಲ್ಲಿ ನಾವು 5 ಚೈನ್ಸ್ ಏನು ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಇನ್ನೊಂದು ಸರಿ ದಾರ ತೊಗೋಬೇಕು. ನೋಡಿ, ಈ ಥರ. ಅದರೊಳಗಡೆಯಿಂದ ಇನ್ನೊಂದು ಸರಿ ದಾರ ತಗೊಂಡು 2 ದಾರಲ್ಲಿ ಒಂದು ಸರಿ 2 ದಾರದಲ್ಲಿ ಒಂದು ಸರಿ. ನೋಡಿ, ಈ ಥರ. ಮತ್ತು ಒಂದು ಸರಿ ತಗೊಂಡು ನೋಡಿ 2 ದಾರ ಒಂದು ಸರಿ ಮಾಡಬೇಕು. 2 ದಾರದಲ್ಲಿ ಒಂದು ಸರಿ ತೊಗೋಬೇಕು ಮತ್ತು ಇನ್ನು 2 ದಾರಲ್ಲಿ ಒಂದು ಸರಿ ತೊಗೋಬೇಕು. ನಾವೇನು 5 ಚೈನ್ಸ್ ಹಾಕ್ಬಿಟ್ಟು ಸೀರೆಗೆ ಲಾಕ್ ಮಾಡಿರ್ತೀವಲ್ಲ, ಸೀರೆಗೆ ಲಾಕ್ ಆದ ತಕ್ಷಣ ಮತ್ತು 3 ಚೈನ್ಸ್ ಹಾಕ್ಕೊಂಡು 3 ಚೈನ್ಸ್ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು 5 ಚೈನ್ ಒಳಗಡೆ ಹೋಗಿ ಕ್ರೋಶನ ಮತ್ತು ಇನ್ನೊಂದು ಸರಿ ದಾರ ಎಳ್ಕೊಬೇಕು. ಎಳ್ಕೊಂಡ್ಮೇಲೆ 2 ದಾರದಲ್ಲಿ ಒಂದು ಸರಿ 2 ದಾರದಲ್ಲಿ ಒಂದು ಸರಿ ಕ್ರೋಶನ ತೆಗಿಬೇಕು ಫ್ರೆಂಡ್ಸ್. ಅದು ವೀಡಿಯೋ ಸ್ವಲ್ಪ ಸರಿಯಾಗಿ ಬಂದಿಲ್ಲ. ನೋಡಿ, ಈ ಥರ ಹಾಕ್ಕೋಬೇಕು. 5 ಚೈನ್ಸ್ ಹಾಕ್ಕೊಳ್ಳಿ, 5 ಕಂಬ ಹಾಕ್ಕೊಳ್ಳಿ ಈ ಥರ. ನೋಡಿ, ಈ ಥರ. ಮತ್ತೆ ಒಂದು ಸರಿ ತಗೊಂಡು 5 ಇಲ್ಲ 6 ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ. ಕ್ರೋಶ ಮೇಲೆ ಒಂದು ಸರಿ ತಗೊಂಡು 5 ಚೈನ್ಸ್ ಒಳಗಡೆ ಹೋಗಿ ಇನ್ನೊಂದು ಸರಿ ಲಾಕ್ ಮಾಡಿದ್ವಲ್ಲ ಅದರೊಳಗಡೆ ಹೋಗಿ ಇನ್ನೊಂದು ಸರಿ ದಾರ ತಗೊಂಡು 2 ದಾರದಲ್ಲಿ ಒಂದು ಸರಿ 2 ದಾರದಲ್ಲಿ ಒಂದು ಸರಿ ತೊಗೋಬೇಕು. ನೋಡಿ, ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತೆ ಇದು. ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಟಾಗಿ ಸೀರೆ ಸುಕ್ಕು ಬರ್ದಿರ ಸ್ಟ್ರೈಟಾಗಿ ಎಲ್ಲಿಗೆ ಬಂದರೆ ಅಲ್ಲಿಗೆ ತಗೊಂಡು ಲಾಕ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಲಾಕ್ ಮಾಡಬೇಡಿ. ನೋಡಿ, ಆರ್ಚ್ ಆದ ತಕ್ಷಣ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ಇನ್ನೊಂದು ಸರಿ ದಾರ ತೊಗೋಬೇಕು ಮತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ, 2ರಲ್ಲಿ ಒಂದಾಯಿತು. ಇವಾಗ ಮತ್ತೆ 2ರಲ್ಲಿ ಮಾಡಬೇಕು. ನೋಡಿ, ಈ ಥರ 2ರಲ್ಲಿ ನೋಡಿ ಆಯಿತು. ಮತ್ತು ಚೈನ್ಸ್ ಹಾಕ್ಕೋಬೇಕು. 1 2 3 ಚೈನ್ಸ್ ಹಾಕ್ತಾಯಿದ್ದೀನಿ. 3 ಚೈನ್ಸ್ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ, ನಾವು ಕಂಬ ಹಾಕ್ಕೊಂಡಿರುವ ಆ ಕಂಬದೊಳಗಡೆ ಹೋಗಬೇಕು. ನೋಡಿ, ಈ ಥರ 2 ದಾರದಲ್ಲಿ ಒಂದು ಸರಿ 2 ದಾರದಲ್ಲಿ ಒಂದು ಸರಿ ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಕಂಬ ಒಳಗಡೆ ಹೋಗಿ ಇನ್ನೊಂದು ಸರಿ ದಾರ ತಗೊಂಡು 2 ದಾರ ಒಂದು ಸರಿ 2 ದಾರ ಒಂದು ಸರಿ. ನೋಡಿ, ಈ ಥರ ಸೇಮ್ ಪ್ರೋಸೆಸ್ಸು. ನಾವು ಫಸ್ಟಲ್ಲಿ ಮಾತ್ರ ಸ್ಟಾರ್ಟಿಂಗಲ್ಲಿ 5 ಚೈನ್ಸ್ ಹಾಕ್ಕೊಂಡು 5 ಚೈನ್ಸ್ ಒಳಗಡೆ ಕಂಬಗಳು ಹಾಕ್ಕೋಬೇಕು. ಅದಾದ ತಕ್ಷಣ ಮತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತಲ್ಲ, ಆ ಸ್ಲ್ಯಾಂಟಿಂಗ್ ಆರ್ಚ್ ಮೇಲೆ ಕ್ರೋಶ ಮೇಲೆ ಒಂದು ಸರಿ ಥ್ರೆಡ್ ತಗೊಂಡು ಥ್ರೆಡ್ ತಗೊಂಡು ಮತ್ತು ಸೀರೆ ಒಳಗಡೆ ಹೋಗಿ ಸೀರೆ ಒಳಗಡೆಯಿಂದ ಒಂದು ಸರಿ ಥ್ರೆಡ್ ತಗೊಂಡು ಅಲ್ಲೆಯಿಂದ ಹಂಗೆ ಕಂಬ ಸ್ಟಾರ್ಟ್ ಮಾಡ್ಕೋಬೇಕು. ಕಂಬ ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತು ಅಲ್ಲಿಂದ ಅದೇ ಕಂಬದೊಳಗಡೆ ನೋಡಿ, ಈ ಥರ ಕಂಬಗಳನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಕ್ರೋಶ ಮೇಲೆ ಒಂದು ಸರಿ ತಗೊಂಡು ಮತ್ತು ಅದು ಕಂಬ ಒಳಗಡೆ ಒಂದು ಸರಿ ದಾರ ತೊಗೋಬೇಕು. ನೋಡಿ, ಟೋಟಲ್ 3 ಆಯಿತು. 3ರಲ್ಲಿ
2 ಥ್ರೆಡನ್ನು ಒಂದು ಸರಿ ತೊಗೊಂಡ್ರೆ ಮತ್ತೆ 2 ಥ್ರೆಡ್ ಆಗುತ್ತೆ. ಮತ್ತೆ 2 ಒಂದು ಸರಿ ತೊಗೊಂಡು ಈ ಥರ ಮಾಡ್ಕೋಬೇಕು. ಟೋಟಲ್ 6 ಹಾಕ್ಕೊಳ್ಳಿ. 6 ಚೈನ್ಸ್ 6 ಕಂಬ ಹಾಕ್ಕೊಳ್ಳಿ. 6 ಕಂಬ ಹಾಕ್ಕೊಂಡು ನೋಡಿ, ಮತ್ತೆ ಎಲ್ಲಿಗೆ ಬರುತ್ತಲ್ಲ ನೋಡಿಕೊಂಡು ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಎಲ್ಲಿಗೆ ಬರುತ್ತಲ್ಲ ನೋಡ್ಕೊಂಡು ನೋಡಿ, ಈ ಥರ ಕ್ರೋಶೆ ಮೇಲೆ ದಾರ ತಗೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲ ನೋಡಿಕೊಂಡು ಲಾಕ್ ಮಾಡಬೇಡಿ, ಕಂಬ ಹಾಕ್ಕೊಳ್ಳಿ. ಸ್ಟ್ರೈಟಾಗಿ ಡೈರೆಕ್ಟಾಗಿ ಹಂಗೆ ಕಂಬ ಹಾಕ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಮತ್ತೆ ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸು 1 2 3 ನೋಡಿ, 3 ಚೈನ್ಸ್ ಹಾಕ್ಕೊಂಡು ಮತ್ತು ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಕಂಬದೊಳಗಡೆ ಒಂದು ಸರಿ ದಾರ ತಗೊಂಡು ಎರಡರಲ್ಲೊಂದು ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್. ಸ್ಲ್ಯಾಂಟಿಂಗ್ ಆರ್ಚು ತುಂಬ ಚೆನ್ನಾಗಿರುತ್ತೆ. ಯಾರಿಗಾದರೂ ಕುಚ್ಚು ಬೇಡ, ನಮಗೆ ಬರೀ ಕ್ರೋಶ ಮಾತ್ರ ಬೇಕು ಅಂತ ಬರೀ ಕೇಳ್ತಾರಲ್ಲ, ಆ ಥರ ಅವ್ರಿಗೆ ಈ ಡಿಸೈನು ಸಜೆಷನ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಎಲ್ಲ ಹಾಕಿದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬರುತ್ತೆ ಸ್ಲ್ಯಾಂಟಿಂಗ್ ಆರ್ಚು. ತುಂಬ ಈಸಿಯಾಗಿ ಆರಾಮಾಗಿರುತ್ತೆ. ನೀವು ಫಾಸ್ಟಾಗಿ ಹಾಕಿದ್ರೆ ಆರಾಮಾಗಿ 1 ಅವರ್ 1.5 ಅವರಲ್ಲಿ ಹಾಕ್ಬಿಡ್ಬೋದು. ಅರ್ಜೆಂಟ್ ಯಾರಾದರೂ ಬೇಕು ಅಂತಾರಲ್ಲ, ನಮಗೆ ಸ್ಟೋನ್ಸ್ ಬೇಡ, ಕುಚ್ಚು ಬೇಡ ಅಂತ ಸಜೆಷನ್ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಈ ಥರ ಡಿಸೈನ್ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು 1 ಕಲರಲ್ಲಿ ಫುಲ್ ಹಾಕಿದ್ದೀನಿ ನೋಡಿ. ನಾನು ಇವಾಗ ಅವರು ಬೀಡ್ಸ್ ಬೇಕಂತ ಹೇಳಿದ್ದಾರೆ, ನಾನು ಅವ್ರಿಗೆ ಸೆಂಟ್ರಲ್ಲಿ ಒಂದೊಂದು ಬೀಡನ್ನು ಆ್ಯಡ್ ಮಾಡಿಕೊಡ್ತೀನಿ. ಫಸ್ಟ್ ಸ್ಟೆಪ್ ಆಗಿದೆ. ಸೆಕೆಂಡ್ ಸ್ಟೆಪ್ಗೆ ನಾನು ಆಪೋಸಿಟ್ ಕಲರ್ ತೊಗೊಂಡಿದ್ದೀನಿ ನೋಡಿ. ಸ್ಯಾರಿ ಡಬಲ್ ಕಲರ್ ಐತೆ, ರೆಡ್ ಆ್ಯಂಡ್ ಬ್ಲೂ ಐತೆ, ನಾನು ರೆಡ್ ಕಲರಲ್ಲಿ ಹಾಕಿದ್ದೀನಿ. ಇವಾಗ ಮತ್ತೆ ಬ್ಲೂ ಕಲರ್ ತೊಗೊಂಡಿದ್ದೀನಿ ನೋಡಿ. ನಾವು ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀವಲ್ಲ, ಅದಕ್ಕೆ ಫಸ್ಟ್ ಕ್ರೋಶೆ ಮೇಲೆ ಒಂದು ಹೋಲ್ ಕಾಣಿಸುತ್ತಲ್ಲ, ಅದಕ್ಕೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೋಡಿ ಚೈನ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಚೈನ್ಸ್ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಚೈನ್ಸ್ ಹಾಕ್ಕೊಳ್ಳಿ. 3 ಚೈನ್ಸ್ ಆಗಿದೆ. 3 ಚೈನ್ಸ್ ಆದಮೇಲೆ ನೋಡಿ ಅದೇ ಥರ ಸೇಮ್ ನಾವು ಫಸ್ಟ್ ಸ್ಟೆಪ್ ಹೆಂಗೆ ಹಾಕಿದ್ವೋ ಅದೇ ಥರನೇ ಕ್ರೋಶೆ ಮೇಲೆ ಒಂದು ಸಾರಿ ದಾರ ತಗೊಂಡು 2 ಸ್ಲ್ಯಾಂಟಿಂಗ್ ಆರ್ಚಿಗೆ ಸೆಂಟ್ರಲ್ಲಿ ದಾರ ತಗೋಬೇಕು ನೋಡಿ. ಈ ಥರ ನೋಡಿ. ಅದು ವೀಡಿಯೋ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಇನ್ನೊಂದು ಸರಿ ನೀಟಾಗಿ ವೀಡಿಯೋ ಮಾಡಿ ಕಳಿಸ್ತೀನಿ ನೋಡಿ. 3 ಚೈನ್ಸ್ ಆದಮೇಲೆ ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಈ ಥರ 2 ಸ್ಲ್ಯಾಂಟಿಂಗ್ ಆರ್ಚ್ ಸೆಂಟ್ರಲ್ಲಿ ದಾರ ತಗೊಂಡು ಲಾಕ್ ಮಾಡಬಾರ್ದು. ಅದೇ ಥರ ಕಂಬ ತಗೋಬೇಕು ನೋಡಿ. ಸೇಮ್ ಕಂಬ ತಗೊಂಡು 3 ಚೈನ್ಸ್ ಹಾಕ್ಕೊಂಡು ಮತ್ತು ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೋಬೇಕು. ಅದು ಫಸ್ಟು ನಾನು ಬೀಡ್ಸ್ ಒಂದು ಹಾಕ್ತಾಯಿದ್ದೀನಿ. ಅವ್ರು ಬೀಡ್ಸ್ ಬೇಕು ಅಂತ ಕೇಳಿದ್ದಾರೆ ನೋಡಿ. ನಾನು ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಕಂಬ ಆದ ತಕ್ಷಣ ದಾರ ಸ್ವಲ್ಪ ಮೇಲೆ ತಗೊಂಡು ನಾನು ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ನೋಡಿ. ಬೀಡ್ ಆ್ಯಡ್ ಮಾಡಿದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಸೇಮ್ ಅದು ಫಸ್ಟ್ ಸ್ಟೆಪ್ ಹೇಗೆ ಹಾಕಿದ್ವು ಹಾಗೆ ಕ್ರೋಶೆ ಮೇಲೆ ದಾರ ತಗೊಂಡು ಕಂಬದೊಳಗಡೆ ಒಂದು ಸರಿ ದಾರ ತಗೊಂಡು ಕಂಬಕ್ಕೆ ಹಾಕ್ಕೊಂಡು ಬರ್ತಾ ಇರಬೇಕಷ್ಟೇ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬಿಡ್ಬೋದು ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಆರಾಮಾಗಿ ಕಲ್ತ್ಕೋಬೋದು. ನಿಮ್ಗೇನಾದರೂ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಎಷ್ಟು ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆರಾಮಾಗಿ ಮನೇಲಿ ಕೂತ್ಕೊಂಡೆ ಹಾಕ್ಕೋಬೋದು. ನೀವು ಇನ್ನೊಬ್ಬರ ಹತ್ರ ಬೇರೆಯವ್ರ ಹತ್ರ ಹೋಗಿ ನಿಮ್ಮ ಸೀರೆಗೆ ನೀವು ಹಾಕ್ಕೋಬೋದು, ಕಲ್ತ್ಕೊಂಡ್ರೆ ಬೇರೆಯವ್ರ ಸೀರೆಗೆ ಹಾಕ್ಕೋಬೋದು. ಆರಾಮಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್ ನೋಡಿ. ಈ ಥರ ತುಂಬ ಈಸಿಯಾಗಿ ಸಿಂಪಲ್ಲಾಗಿರುತ್ತೆ. ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಆರಾಮಾಗಿ ನೋಡಿ ಕಂಬ ಒಳಗಡೆ ಒಂದು ಸರಿ ದಾರ ತಗೊಂಡು ಕಂಬಗಳನ್ನು ಹಾಕ್ಕೊಂಬರ್ತಾ ಇರಬೇಕು. 5 ಇಲ್ಲ 6 ನೀವು ನೋಡ್ಕೊಳ್ಳಿ. ಸ್ಲ್ಯಾಂಟಿಂಗ್ ಆರ್ಚನ್ನು ಬೆಂಡ್ ಆಗದೆ ನೋಡ್ಕೊಳ್ಳಿ. ಬೆಂಡ್ ಆಗೋ ಥರ ಏನಾದರೂ ಇದ್ದರೆ 6 ಕಂಬ ಹಾಕ್ಕೊಳ್ಳಿ ಸಾಕು. 5 ಕಂಬ ಹಾಕ್ಕೊಳ್ಳಿ. 6 ಹಾಕಿದ್ರೆ ಬೆಂಡ್ ಆಗಂಗಿದ್ರೆ 5 ಹಾಕ್ಕೊಳ್ಳಿ ಸಾಕು ನೋಡಿ. ನಾನು ಹಾಕಿದ್ದೀನಿ. ಹಾಕಿದ ತಕ್ಷಣ ಸ್ಲ್ಯಾಂಟಿಂಗ್ ಆರ್ಚ್ ಮೇಲೆ ಫಸ್ಟು ಕ್ರೋಶ ಹಾಕಿರ್ತೀವಲ್ಲ, ಕಂಬದ ಮೇಲೆ ಹೋಲಿರುತ್ತಲ್ಲ, ಆ ಕಂಬಕ್ಕೆ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ನೋಡಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಒಂದೊಂದು ಬೀಡ್ ಅಲ್ಲೆಲ್ಲ ಒಂದೊಂದು ಬೀಡ್ ಥರ ಸ್ಮಾಲ್ ಬೀಡ್ಸ್ ಹಾಕಿದ್ರೆ ತುಂಬ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಮಾಡ್ಕೊಳ್ಳಿ. ಒಂದು ನಿಮಿಷ ಫ್ರೆಂಡ್ಸ್, ನೋಡಿ ಈ ಥರ ಹಾಕ್ಕೊಳ್ಳಿ. ತುಂಬ ಈಸಿಯಾಗಿರುತ್ತೆ. ಇವಾಗ ಮತ್ತೆ ಅಲ್ಲಿ ಲಾಕ್ ಮಾಡಿದ್ದೀವಿ ನೋಡಿ. ಸ್ಲ್ಯಾಂಟಿಂಗ್ ಆರ್ಚ್ ಮೇಲೆ ಫಸ್ಟು ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಮತ್ತು ಚೈನ್ಸ್ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ ಆಯಿತು. 4 ಚೈನ್ಸ್ ಆದಮೇಲೆ ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ರೆಡ್ ಕಲರ್ ಆಯ್ತಲ್ಲ, ಅದಕ್ಕೆ 2 ಸ್ಲ್ಯಾಂಟಿಂಗ್ ಆರ್ಚ್
ಸೆಂಟ್ರಲ್ಲಿ ಹೋಗಿ ಒಂದು ಕಂಬ ಹಾಕ್ಕೋಬೇಕು. ಕಂಬ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ನೋಡಿ ಈ ಥರ 3 ಚೈನ್ಸ್ ಹಾಕ್ಕೊಂಡು ಒಂದು ಸ್ಮಾಲ್ ದಾರ ಮೇಲೆ ತೆಗೆದು ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಇನ್ಸರ್ಟ್ ಮಾಡಬೇಕು. ಈ ಥರ ಇನ್ಸರ್ಟ್ ಮಾಡಿ ಮತ್ತು ಸೇಮ್ ಆ್ಯಸ್ ಯೂಶುವಲ್ ಕಂಬಗಳನ್ನು ಮುಂದುವರಿಸ್ಬೇಕು. ನೋಡಿ ಈ ಥರ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಕಂಬದೊಳಗಡೆ ಒಂದು ಸರಿ ದಾರ ಹೋಗಿ ಒಂದು ಸರಿ ದಾರ ತಗೋಬೇಕು. ನೋಡಿ ಈ ಥರ ತುಂಬ ಕಂಬಗಳು ತುಂಬ ಉದ್ದ ತಗೋಬೇಡಿ ಫ್ರೆಂಡ್ಸ್, ಅದು ಆರ್ಚ್ ಎಲ್ಲ ಬೆಂಡಾಗಿಬಿಡುತ್ತೆ. ಮೀಡಿಯಮ್ ಸೈಜಾಗಿ, ತುಂಬ ಚಿಕ್ಕದಾಗೂ ಬೇಡ ತುಂಬ ಉದ್ದನೂ ಬೇಡ, ಮೀಡಿಯಮ್ ಸೈಜ್ ನೋಡಿಕೊಂಡು ನಿಮಗೆ ಹೆಂಗೆ ಅಡ್ಜಸ್ಟಬಲ್ ಆಗುತ್ತೋ ಆ ಥರ. ಅಂದರೆ ಅಡ್ಜಸ್ಟ್ ಅಂದರೆ ತುಂಬ ಉದ್ದ ಬೇಡ, ತುಂಬ ಉದ್ದ ತಗೊಂಡ್ರೆ ಆರ್ಚ್ ಎಲ್ಲ ಬೆಂಡಾಗಿಬಿಡುತ್ತೆ. ಮೀಡಿಯಮ್ ಸೈಜಲ್ಲಿ ತುಂಬ ಚಿಕ್ಕದಾಗಿ ತಗೊಂಡ್ರೆ ಆರ್ಚ್ ಎಲ್ಲ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಮೀಡಿಯಮ್ಮಾಗಿ ತಗೊಂಡು ನೀಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ಟೈಟಾಗಿ ಎಳೆಯೋಕ್ಕೆ ಹೋಗ್ಬೇಡಿ, ಸೀರೆ ಎಲ್ಲ ಸುಕ್ಕು ಬರುತ್ತೆ. ನೋಡಿ ಈ ಥರ ಕಂಬಗಳೆಲ್ಲ ಹಾಕ್ಕೊಂಡು ನೋಡಿ ನಾನು 5 ಕಂಬ ಹಾಕ್ಕೊತಾ ಇದ್ದೀನಿ. ನೀವು 5 ಆರ್ ಇಲ್ಲ 6 ಹಾಕ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ನೋಡಿ ತುಂಬ ಸಿಂಪಲ್ಲಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಮತ್ತೆ ರೆಡ್ ಕಲರ್ ಆಯ್ತಲ್ಲ, ಅದಕ್ಕೆ ಮೇಲೆ ಫಸ್ಟ್ ಕ್ರೋಶಗೆ ಫಸ್ಟ್ ಕಂಬಕ್ಕೆ ಮೇಲೆ ಫಸ್ಟ್ ಹೋಲ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದ ತಕ್ಷಣ ನೋಡಿ ಎಷ್ಟು ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಇರುತ್ತೆ. ನೋಡಿ ಈ ಥರ ಬರುತ್ತೆ. ನಾನು ಸ್ಯಾರಿ ಫುಲ್ ಆಗಿಬಿಟ್ಟು ಯಾವ ಥರ ಬರುತ್ತೆ ಡಿಸೈನ್ ತೋರಿಸ್ತೀನಿ. ನೋಡಿ ಈ ಥರ ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.